ನಮಸ್ತೆ ಗಾಯ್ಸ್. ಸೊ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಮೇಡಮ್ ನೀವಿನ್ನೂ ಅನ್ಬಾಕ್ಸ್ ಮಾಡಿಲ್ಲ, ನಿಮಗೆ ಕಂಪನಿ ಕಡೆಯಿಂದ ಕಳಿಸಿರೋ ಗಿಫ್ಟು. ಸೊ ಇದು ಯಾಕೆ ಕಳಿಸಿದ್ದಾರೆ, ಎಲ್ಲಿಂದ ಬಂದಿದೆ ಹೇಳಿ ಅಂತ. ಸೊ ನಿಮ್ಮೆಲ್ಲರ ಜೊತೆ ನಾನು ಅನ್ಬಾಕ್ಸ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ನೋಡಿ, ನಾನಿನ್ನು ಪ್ಯಾಕು ಕೂಡ ಓಪನ್ ಮಾಡಿಲ್ಲ. ನಿನ್ನೆ ಸಾಯಂಕಾಲ ಬಂತು, ಬಟ್ ನಿನ್ನೆ ಸಾಯಂಕಾಲ ನಮ್ಮ ಮನೆಗೆ ಸಡನ್ ಗೆಸ್ಟ್ಗಳು ಬಂದರು. ಸೊ ಹಾಗಾಗಿ ನಾನು ಅನ್ಬಾಕ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ನನಗೆ ಕಾಲ್ ಮಾಡೋದವರೆಲ್ಲ ಏನು ಕೇಳ್ತಾರೆ ಅಂತಂದರೆ, ಮೇಡಮ್ ನಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಸ್ಕಿಲ್ಸ್ನ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ಆದರೆ ನಾನು ನಮ್ಮ ಮನೇಲಿ ಕೇಳಬೇಕು, ನಮ್ಮ ಅಜ್ಜಿನ ಕೇಳಬೇಕು, ನಮ್ಮ ತಾತನ ಕೇಳಬೇಕು, ನಮ್ಮ ಅಕ್ಕ ಭಾವನ ಕೇಳಬೇಕು. ನನಗೊಂದು ಅರ್ಥ ಆಗಲ್ಲ. ಓಕೆ, ಐ ರೆಸ್ಪೆಕ್ಟ್ ದೇರ್ ಎಮೋಷನ್ಸ್, ಬಟ್ ನಿಮ್ಮ ಜೀವನದ ಡಿಸಿಷನ್ ನೀವು ಒಬ್ಬ ಅಡಲ್ಟಾಗಿ ನೀವೇ ತೊಗೊಂಡಿಲ್ಲ ಅಂದರೆ ಪ್ರಾಬಬ್ಲಿ ಅವ್ರು ಏನಂತ ತೊಗೊಳ್ತಾರೆ. ಅವ್ರು ನಿಮ್ಮ ಮೇಲೆ ಕನ್ಸರ್ನ್ ಇರ್ಬೋದು, ಬಟ್ ಜೀವನದಲ್ಲಿ ಮೇಲೆ ಬರಬೇಕಾಗಿರೋದು ನೀವು. ಸೊ ನಿಮಗೆ ಅವಶ್ಯಕತೆ ಇದ್ದರೆ, ನೀವು ದುಡಿಬೇಕು ಅಂತಿದ್ರೆ ನೀವು ರೈಟ್ ಡಿಸಿಷನ್ ತೊಗೊಳ್ಳಿ. ನೀವೇನು ಮಾಡಬಾರ್ದು ಮಾಡ್ತಾ ಇಲ್ಲ. ಮನೆಯಿಂದ ಒಂದು ಜೆನ್ಯೂನ್ ಕಂಪನಿಲಿ ವರ್ಕ್ ಮಾಡುವಂಥ ಅವಕಾಶ ಸಿಕ್ಕಿದೆ ಅಂದಮೇಲೆ ಮೂರನೇವ್ರ ಪರ್ಮಿಷನ್ ಯಾಕೆ ಬೇಕಾಗತ್ತೆ ಅಲ್ವಾ? ಸೊ ಗಂಡನ್ನ ಕೇಳಬೇಕು. ಹೌದು, ಇದಕ್ಕೆ ಪ್ರಾಬಬ್ಲಿ ಕೋರ್ಸ್ಗೆ ಫೀಸ್ ಇರುತ್ತೆ, ಫೀಸ್ ಕೊಡೋದು ಗಂಡ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಫೈನ್, ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಕಾಲ ತುಂಬ ಬದಲಾಗಿದೆ. ಅವ್ರಿಗೆ ಪ್ರಾಬಬ್ಲಿ ಅಜ್ಜಿ ತಾತ ಅಕ್ಕ ಭಾವ ಅಪ್ಡೇಟೇ ಆಗಿರಲ್ಲ. ಸೊ ಅವ್ರನ್ನ ಹೋಗಿ ನೀವು ಸಜೆಷನ್ ಕೇಳಿದ್ರೆ ನಿಜವಾಗ್ಲೂ ದಟ್ ಈಸ್ ಒನ್ ಫೂಲಿಶ್ನೆಸ್ ಅನಿಸುತ್ತೆ. ವಾವ್, ಓ ಆಯ್ಕಾ, ನೋಡಿ ನಾನು ಹೇಳಿದ್ನಲ್ಲ ವಾಟ್ಸಪ್ಪಲ್ಲಿ ಬಂದಿದೆ ಅಂತಂದ್ಬಿಟ್ಟು. ಪರ್ಸ್ನಲೈಸ್ಡ್ ಗಿಫ್ಟಿಂಗ್ ಸ್ಟೋರ್. ಓ ಎಷ್ಟು ಚೆನ್ನಾಗಿದೆ ಪ್ಯಾಕಿಂಗ್ಗೆ. ಓ ಮೈ ಗಾಡ್, ನೋಡಿ ಇಲ್ಲಿ ಒಂದು ಲ್ಯಾಂಪ್ ಕಳಿಸಿದ್ದಾರೆ, ಇನ್ಫಿನಿಟಿ ಲ್ಯಾಂಪ್. ಸೊ ನಮ್ಮ ಸಕ್ಸಸ್, ನಮ್ಮ ಗ್ರೋತ್ಗೆ ಕೊನೆಯೇ ಇರಬಾರ್ದು ಅನ್ನೋ ಸಿಂಬಲ್ ಇದು. ಓ ಮೈ ಗಾಡ್, ದಿಸ್ ಇಸ್ ಪರ್ಸ್ನಲೈಸ್ಡ್. ಎಷ್ಟು ಚೆನ್ನಾಗಿದೆ. ದಿಸ್ ಇನ್ಫಿನಿಟಿ ಲ್ಯಾಂಪ್ ಇಸ್, ನನ್ನ ಹೆಸರಿದೆ ಇದ್ರ ಮೇಲೆ. ಸೀರಿಯಸ್ಲಿ ಥ್ಯಾಂಕ್ ಯು ಬಿಸ್ ಗುರುಕುಲ್, ಥ್ಯಾಂಕ್ ಯು ಸೋ ಮಚ್. ಕಂಪನಿ ಕಡೆಯಿಂದ ನನಗೆ ಯಾವಾಗಲೇ ಗಿಫ್ಟ್ ಬರಲಿ, ಸಣ್ಣದಾಗಲಿ ದೊಡ್ಡದಾಗಲಿ, ನಿಜವಾಗ್ಲೂ ನನ್ನ ಕಣ್ಣು ತುಂಬ್ಕೊಳ್ಳುತ್ತೆ ಗೈಸ್. ಯಾಕೆಂದರೆ ಮಾಡುವಂಥ ಕೆಲಸನ ಮನೆಯಿಂದ ಎಷ್ಟು ರೆಕಗ್ನೈಸ್ ಮಾಡ್ತಾರೆ ಈ ಕಂಪನಿಯವರು. ನಿಮಗೆ ಕಾಣ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಸೌಮ್ಯ ಎಂ ಮೂರ್ತಿ ಅಂತ ಹಾಕ್ಸಿದ್ದಾರೆ. ದಟ್ ಈಸ್ ಇನ್ಫಿನಿಟಿ ಸಿಂಬಲ್ ಮೇಲೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಿತ್ವಿಶ್ ಸರ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್, ಗೈಡೆನ್ಸ್, ಮೋಟಿವೇಶನ್, ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಇದು ಬರೀ ಗಿಫ್ಟ್ ಅಲ್ಲ ಗೈಸ್, ನಿಜ ಹೇಳ್ತೀನಿ, ದಿಸ್ ಇಸ್ ಮೈ ಐಡೆಂಟಿಟಿ. ಈ ಕಂಪನಿಗೆ ನಾನು ಮಾಡ್ತಿರೋವಂಥ ಕೆಲಸ ರೆಕಗ್ನೈಸ್ ಮಾಡಿ ಎಷ್ಟು ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ನಂಗೆ ಗೊತ್ತಿಲ್ಲ ಇದು ಹೇಗೆ ಆಪ್ರೇಟ್ ಮಾಡೋದು ಅಂತ. ಆ್ಯಂಡ್ ಸಮಥಿಂಗ್ ಎಲ್ಸ್ ಇಸ್ ದೇರ್. ಓ ನೈಸ್. ಓ ಐ ಥಿಂಕ್ ಇಟ್ಸ್ ಅ ಲ್ಯಾಂಪ್, ಇನ್ಫಿನಿಟಿ ಲ್ಯಾಂಪ್ ಅನಿಸುತ್ತೆ ಇದು. ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಹೆಸರಿದೆ, ನಾನು ಆನ್ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಒಂದು ನಿಮಿಷ ಗೈಸ್. ನೋಡಿ, ಇದು USB ಕೇಬಲ್ಗೆ ಹಾಕೋದು. ಸೊ ನಾನು ಇಲ್ಲೇ ಅಡುಗೆ ಮನೇಲೇ ಟ್ರೈ ಮಾಡ್ತಿದ್ದೀನಿ. ಓ ಮೈ ಗಾಡ್, ಕಾಣ್ತಿದ್ಯಾ ನೋಡಿ? ಐ ಥಿಂಕ್ ಯು ಆಲ್ ಕ್ಯಾನ್ ಸಿ ನಾವು ಸೌಮ್ಯ ಮೂರ್ತಿ ಅಂತ ನನ್ನ ಹೆಸರಿರೋದು. ಸಚ್ ಅ ಲವ್ಲಿ ಪೀಸ್. ಎಷ್ಟು ಚೆನ್ನಾಗಿ ಕಸ್ಟಮೈಸ್ ಮಾಡಿ ಕಳಿಸಿದ್ದಾರೆ ನೋಡಿ. ಸುಮ್ಮನೆ ಅಂಗಡಿಯಿಂದ ತೊಗೊಂಡು ಕಳಿಸಿರೋವಂಥ ಗಿಫ್ಟ್ ಅಲ್ಲ ಇದು, ನನ್ನ ಹೆಸರಲ್ಲಿ ಕಸ್ಟಮೈಸ್ ಆಗಿದೆ ಗೈಸ್. ಸೊ ರಿಯಲಿ ಹ್ಯಾಪಿ. ಆ್ಯಂಡ್ ನಿಜವಾಗ್ಲೂ ಈ ಕಂಪನಿಗೆ ಎಷ್ಟು ಲಾಯಲ್ ಆಗಿ ಕೆಲಸ ಮಾಡಿಕೊಟ್ರು ಸಾಲದು ಅಂತ ಅನಿಸತ್ತೆ. ವೆರಿ ಪ್ರಿಟಿ ಅಲ್ವಾ? ಕಾಣ್ತಿದ್ಯಾ ನೋಡಿ? ರಾತ್ರಿ ಹೊತ್ತು ಬಹುಶಃ ಇನ್ನೂ ಚೆನ್ನಾಗಿ ಕಾಣ್ಬೋದು. ಎಷ್ಟು ಬೆಳಕು ಬರುತ್ತೆ ಇದೆ ನೋಡಿ ಮೇಲೆಲ್ಲ. ನಾನು ಅಡುಗೆ ಮನೇಲಿ ಈಗ ಸುಮ್ಮನೆ ಟ್ರೈ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬಿಸ್ ಗುರುಕುಲ್. ಸೊ ನಿಮಗೂ ನಾನು ಅದನ್ನೇ ಹೇಳೋದು ಗೈಸ್, ಯಾರೆಲ್ಲ ಮನೇಲೇ ಇದ್ದೀರಾ, ಫ್ರೀ ಟೈಮಲ್ಲಿ ಏನಾದರೂ ಒಂದು ದುಡಿಮೆ ಮಾಡ್ಕೋಬೇಕು ಅಂದರೆ ಜಸ್ಟ್ ಲರ್ನ್ ದ ಸ್ಕಿಲ್ಸ್. ಬೇಸಿಕ್ ಸ್ಕಿಲ್ಸಲ್ಲಿ 8-10 ದಿನಕ್ಕೆ ಮುಗಿಯುವಂಥದ್ದಿದೆ. ಅದನ್ನಾದರೂ ಕಲ್ತ್ಕೊಂಡು ನೀವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಒಳ್ಳೆ ಇನ್ಕಮ್ ಮಾಡ್ಬೋದು, ಈ ಥರ ರೆಕಗ್ನಿಷನ್ ತೊಗೊಳ್ಬೋದು ಗೈಸ್. ನನಗಂತೂ ಮಾತೇ ಬರ್ತಾ ಇಲ್ಲ ನಿಜವಾಗ್ಲೂ. ಸೆಕೆಂಡ್ ಥಾಟೇ ಬೇಡ, ತುಂಬ ಯೋಚನೆ ಮಾಡಬೇಡಿ ಲೈಫಲ್ಲಿ. ಟೇಕ್ ಅ ರೈಟ್ ಡಿಸಿಷನ್ ವೆನ್ ಯು ಗೆಟ್ ದ ರೈಟ್
ಟೇಕ್ ದ ರೈಟ್ ಡಿಸಿಷನ್ ವೆನ್ ಯು ಗೆಟ್ ದ ರೈಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ ನಾನಂತೂ. ಯಾಕೆಂದರೆ ತುಂಬ ಜನ ಯೋಚನೆಲೇ ಕಾಲ ಹಾಕ್ತೀರ, ಒಂದೊಂದು ವರ್ಷದಿಂದ ಯೋಚನೆ ಮಾಡಿ ಈಗ ಮೊನ್ನೆ ಎಲ್ಲ ಎನ್ರೋಲ್ ಆಗಿ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಕೆಲವರು. ತುಂಬ ಬೇಗನೆ ಎನ್ರೋಲ್ ಆಗಬೇಕಿತ್ತು ಮೇಡಮ್ ನಾವು ಕೂಡ ಅಂತ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸು ಹಾಗೆ ಅವ್ರ ಬಾಯಲ್ಲಿ ಕೇಳಿದ್ರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ತಡ ಮಾಡಿದಷ್ಟು ಟ್ರೈನಿಂಗ್ಸು ಮಿಸ್ ಮಾಡ್ಕೊಳ್ಳೋತ್ತೀರ. ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಳೋದ್ರ ಬದಲು ಒಂದು ರೈಟ್ ಡೆಸಿಷನ್ ಅಂತ ತೊಗೊಳ್ಳಿ. ಅವರಿವರ ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡಬೇಡಿ. ಯಾರ್ಯಾರೋ ನಿಮ್ಮ ಜೀವನದಲ್ಲಿ ಡಿಸಿಷನ್ ತೊಗೊಳ್ಳೋದು ಬೇಡ. ಜೀವನ ನಿಮ್ಮದು, ನೀವು ತೀರ್ಮಾನ ತೊಗೊಂಡು ಒಂದು ಹೆಜ್ಜೆ ಇಟ್ಟು ನೋಡಿ, ಖಂಡಿತ ನಿಮ್ಮ ಜೀವನ ಬದಲಾಗತ್ತೆ. ಆ್ಯಂಡ್ ನಥಿಂಗ್ ಮೋರ್. ನಾನು ಈಗ ನೆಕ್ಸ್ಟು ನಾನು ಬಿಸ್ ಗುರುಕುಲ್ ಈವೆಂಟಿಗೆ ಕೂಡ ಹೋಗ್ತಾ ಇದ್ದೀನಿ. ಐ ಹ್ಯಾವ್ ಟು ಮೀಟ್ ಎವ್ರಿಬಡಿ ದೇರ್. ನಮ್ಮ ಟ್ರೈನರ್ಸ್ ಆಗಿರ್ಬೋದು, ಅಲ್ಲಿ ಬ್ಯಾಕ್ ಎಂಡ್ ಟೀಮಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಕಂಪನಿ CEO ಆಗಿರ್ಬೋದು, ಎಲ್ಲರನ್ನೂ ಮೀಟ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಕ್ ಡೆಲ್ಲಿಗೆ ಹೋದಾಗ. ಸೊ ಎಲ್ಲ ಲೈವ್ ಅಪ್ಡೇಟ್ಸ್ ನಾನು ಶೇರ್ ಮಾಡ್ತಾ ಇರ್ತೀನಿ. ಬಟ್ ಸ್ಟೋರೀಸ್ ನೋಡಿಕೊಂಡೇ ಇರಬೇಡಿ. ನೀವು ಕೂಡ ಇದೇ ಥರ ರೆಕಗ್ನಿಷನ್ ತೊಗೊಳ್ಳಿ, ಸ್ಕಿಲ್ಸ್ನ ಕಲಿತು ದುಡೀರಿ ನಿಮ್ಮ ಫ್ರೀ ಟೈಮಲ್ಲಿ. ದುಡ್ಡಿದ್ರೇ ಎಲ್ಲ, ದುಡ್ಡಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ. ಇದು ನನ್ನ ಅನುಭವದ ಮಾತು. ಸೊ ಚಲೋ ಗೈಸ್, ಸಿಗ್ತೀನಿ ನೆಕ್ಸ್ಟ್ ಸ್ಟೋರಿಲಿ. ಲೆಟ್ ಮೀ ಶೋ ದಿಸ್ ಟು ಮೈ ಫ್ಯಾಮಿಲಿ. ನನ್ನ ಮಗಂಗೆ ತೋರಿಸ್ಬೇಕು, ನಮ್ಮ ಮನೆಯವ್ರಿಗೆ ತೋರಿಸ್ಬೇಕು. ಬಾಯ್. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಗೈಸ್, ನಿಜವಾಗ್ಲೂ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ, ಒಂದು ಹೌಸ್ ವೈಫ್ ಆಗಿ ಕೆರಿಯರ್ ಗ್ರೋತ್ ಇಲ್ಲೇ ನಿಂತೋಯ್ತಲ್ಲಪ್ಪ. ಮಗುಗೋಸ್ಕರ ಕೆಲಸ ಬಿಟ್ಬಿಟ್ಟು ಮನೇಲೇ ಒಬ್ಬರ ಮೇಲೆ ಫೈನಾನ್ಷಿಯಲಿ ಡಿಪೆಂಡ್ ಆಗಿಬಿಟ್ನಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಏನೋ ಯಾರ ಮೂಲಕನೂ ಈ ಕಂಪನಿ ಪರಿಚಯ ಆಗಿ ಸ್ಕಿಲ್ಸ್ ಅಂತೆ ಕಲಿಯೋಣ, ಕಲ್ತು ನೋಡೋಣ, ಏನೋ ಟ್ರೈ ಮಾಡಿ ನೋಡೋಣ, ಸ್ವಲ್ಪ ಒಂದು 10,000 ಪಾಕೆಟ್ ಮನಿ ಆದರೆ ಆಗುತ್ತೆ ಅಂತ ಅಂದ್ಕೊಂಡು ಜಾಯ್ನ್ ಆಗಿ, ಖಂಡಿತ ಅಂದ್ಕೊಂಡಿರಲಿಲ್ಲ ಇಷ್ಟರ ಮಟ್ಟಕ್ಕೆ ಬೆಳಿತೀನಿ ಅಂತ. ಆ್ಯಂಡ್ 2 ತಿಂಗಳು ಯೋಚನೆ ಮಾಡಿದ್ದೀನಿ, ಆನ್ಲೈನ್ ಅಂದರೆ ಸ್ಕ್ಯಾಮ್ ಆಗ್ಬೋದು, ಇಲ್ಲ ಸಂಬಳ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಅಂತ. ಬಟ್ ಈಗ ಪಶ್ಚಾತ್ತಾಪ ಪಡ್ತೀನಿ, ಅದೇ 2 ತಿಂಗಳಿದ್ದಿದ್ರೆ ಇನ್ನಷ್ಟು ದುಡಿಬೋದಿತ್ತು, ಇನ್ನಷ್ಟು ರೆಕಗ್ನಿಷನ್ ಸಿಗ್ತಾ ಇತ್ತಲ್ಲ ಅಂತ. ಬಟ್ ನಂಗೆ ಬೇಜಾರಿಲ್ಲ. ಯಾಕೆ ಗೊತ್ತಾ, ಬೇರೆಯವರೆಲ್ಲ ಕೆಲವ್ರು ಇದ್ದಾರೆ 1 ವರ್ಷದಿಂದ ಬರೀ ಬೇರೆಯವ್ರ ಸ್ಟೋರಿ ನೋಡಿಕೊಂಡು ಒಂದು ರೈಟ್ ಡಿಸಿಷನ್ ತೊಗೊಳ್ದಲ್ಲೇ ಇನ್ನು ಅದು ಇದು ಯೋಚನೆ ಮಾಡಿಕೊಂಡು ಅವ್ರವ್ರ ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕಾಲ ಹಾಕ್ತಾ ಇರೋದು. ಬಟ್ ನಾನೊಂದು 2 ತಿಂಗಳು ವೇಸ್ಟ್ ಮಾಡಿದೆ ಅಷ್ಟೇ. ಬಟ್ ಅದ್ರ ಕೊರಗು ನನಗಿಲ್ಲ. 2 ತಿಂಗಳಾದ್ಮೇಲೆ ಆದರೂ ನಾನೊಂದು ಡಿಸಿಷನ್ ತೊಗೊಂಡು ಇಷ್ಟು ಮೇಲೆ ಬಂದಲ್ಲ ಅನ್ನೋ ಹೆಮ್ಮೆ ನನಗಿದ್ದೇ ಇದೆ. ನಿಜವಾಗ್ಲೂ ಗೈಸ್, ಸೇರಿದ್ರೆ ಈ ಥರ ಕಂಪನಿಗೆ ಸೇರಬೇಕು. ಮನೆಯಿಂದನೇ ಇಷ್ಟೆಲ್ಲ ನಾವು ಮಾಡ್ಬೋದು ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. 9 to 5 ಜಾಬಲ್ಲಿ 10 ವರ್ಷ ದುಡ್ದಿದ್ದೀನಿ. ಬಿಸಿಲು ಮಳೆ ಅಂತ ನೋಡ್ದಲೆ, ಮ್ಯಾನೇಜರ್ಗಳ ಹತ್ರ ಬೈಸ್ಕೊಂಡು, ಬಾಯಿಗೆ ಬಂದಂಗೆಲ್ಲ ಅನ್ನಿಸ್ಕೊಂಡು, ನಮ್ಮ ಬ್ರೇಕ್ ನಾವು ತೊಗೊಳಕ್ಕಾಗ್ದಲೆ, ನಮ್ಮ ರಜಾ ನಾವು ತೊಗೊಳಕ್ಕಾಗ್ದಲೆ, ಅದೆಲ್ಲ ನೆನೆಸ್ಕೊಂಡ್ರೆ ಈ ಕಂಪನಿ ನನಗೆ ಮುಂಚೆನೇ ಪರಿಚಯ ಆಗಬಾರ್ದಿತ್ತ ಅಂತ ಅನಿಸತ್ತೆ. ನಿಜವಾಗ್ಲೂ ಒಂದು ನಾರ್ಮಲ್ ಹೌಸ್ ವೈಫ್ ಆಗಿ 5 ವರ್ಷ ಮನೇಲೇ ಇದ್ದು ಕೆರಿಯರ್ ಗ್ಯಾಪ್ ಆಯಿತು, ಎಲ್ಲೂ ಕೆಲಸ ಸಿಗಲ್ಲ ಅಂತ ಅಂದ್ಕೊಳ್ತಿದ್ದೆ. ಬಟ್ ದಿಸ್ ಕಂಪನಿ ಈಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ನೆಕ್ಸ್ಟ್ ವೀಕು ಮತ್ತೆ ನನ್ನ ಡೆಲ್ಲಿಗೆ ಕರೆದಿದ್ದಾರೆ. ಒಂದು ಸ್ಟಾರ್ ಅಚೀವರ್ ಅವಾರ್ಡ್ನ ಕೊಡ್ತೀವಿ ಅಂತ. ಎಲ್ಲ ಅರೇಂಜ್ಮೆಂಟ್ಸು ಅವರೇ ಮಾಡಿದ್ದಾರೆ. ನಾನು ನನ್ನ ನೆಕ್ಸ್ಟ್ ಸ್ಟೋರೀಸಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ನೋಡೋದೊಂದೇ ಅಲ್ಲ, ನೀವು ಡಿಸಿಷನ್ ತೊಗೊಳ್ಳಿ. ನೀವು ಈ ಥರ ಎಲ್ಲ ಕೆಲಸ ಮಾಡಿದ್ರೆ ಆರಾಮಾಗಿ ಮನೆಯಿಂದನೇ ರೆಕಗ್ನಿಷನ್ ಸಿಗುತ್ತೆ. ಜೀವನದಲ್ಲಿ ಏನೋ ಒಂದು ಮಾಡಬೇಕು ಗೈಸ್. ಬರೀ ಕಷ್ಟಗಳು ಹೇಳ್ಕೊಂಡು ಸಾಯೋವರೆಗೂ ಕಷ್ಟದಲ್ಲೇ ಇರೋಕ್ಕಾಗಲ್ಲ ಅಲ್ವಾ. ನಾವು ಒಂದು ಹೆಜ್ಜೆ ಇಟ್ಟು ನೋಡಬೇಕು ಲೈಫಲ್ಲಿ. ಮೇಲೆ ಬರಲೇಬೇಕು ಅಂತಂದರೆ ಒಂದು ಪ್ರಯತ್ನ ಅಂತ ಪಡಲೇಬೇಕು. ಆವಾಗಲೇ ನಿಮ್ಮ ಲೈಫ್ ಚೇಂಜ್ ಆಗೋದು. ಓಕೆನಾ? ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ. ನಾನು ಇದನ್ನು ಇನ್ನೊಂದು ಸ್ವಲ್ಪ ಎಂಜಾಯ್ ಮಾಡಬೇಕು, ಮನೇಲೆಲ್ಲ ತೋರಿಸ್ಬೇಕು. ಬಾಯ್.